ನಾನು ನಮ್ಮ ತಾಯಿ ಹೊಟ್ಟೆಲಿದ್ದಾಗ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ, ಆದ್ರೆ ನೋಡಿರ್ಲಿಲ್ಲ. ಸಖತ್ ಕಾಮಿಡಿ ಮಾಡ್ತೀರಾ. ಎಲ್ಲಿ ನಮ್ಮ ಮಜಾ ಭಾರತ ಕ್ಯಾಪ್ಷನ್ ಹೇಳಿ. ಹೌದು, ನಮ್ಮ ಅಪ್ಪ ಯಾರು? ಅಲ್ಲಿ ಅಪ್ಪ ಯಾರು ಅಂತ ಅಮ್ಮ ಮಾತ್ರ ಹೇಳ್ಬೇಕು. ಅಮ್ಮ ಪರಪಂಚನಿ ನನ್ನ ಪರಪಂಚನಿ. ಎಷ್ಟು ಜನ ಮಕ್ಕಳು? ನೀನೇ ಫಸ್ಟ್ ಕಂದ. ಸಾಕು, ಇನ್ನು ನಮ್ಮ ಅಮ್ಮಗೆ ಡಿಸ್ಟರ್ಬ್ ಮಾಡಬೇಡ. ಇಂಡಿಯನ್ ಪಾಪ್ಯುಲೇಷನ್ ಆಲ್ರೆಡಿ ಉಕ್ಕಿ ಹರಿತಾ ಇದೆ. ಏನ್ ಕೆಲಸ ಮಾಡೋದು? ಸೆಕ್ಯೂರಿಟಿ ಗಾರ್ಡ್ ಕಣಪ್ಪ. ಸಂಪಾದನೆ 20,000. ಮಿಡ್ಲ್ ಕ್ಲಾಸ್ ಲೈಫ್ ಅಡ್ಜಸ್ಟ್ ಮಾಡ್ಕತ್ತೀನಿ. ಆದ್ರೆ ನಂದೊಂದು ಕಂಡೀಷನ್, ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು, ಕನ್ನಡ ಮೀಡಿಯಂನಲ್ಲೇ ಓದೋದು. ನನ್ನ ಡ್ಯಾಡಿಯನ್ನು ಅಮ್ಮನ್ನ ಮಮ್ಮಿಯನ್ನು ಅಂತ ಅಂದ್ರೆ ಎಗ್ರಿಸಿ ಎದೆ ಓದ್ಬಿಡ್ತೀನಿ. ಈಗಿನ ಸಮಾಜದಲ್ಲಿ ಇಂಗ್ಲಿಷ್ ಇಲ್ಲ ಅಂದ್ರೆ ಕೆಲಸನೇ ಸಿಗಲ್ಲ. ಯಾವ ನನ್ನ ಮಗ ಹೇಳಿದ್ದು? ಕನ್ನಡದಲ್ಲೇ ಓದಿ IAS ಅಧಿಕಾರಿಗಳಾಗಿಲ್ವಾ? ಕನ್ನಡದಲ್ಲೇ ಓದಿ ದೊಡ್ಡ ದೊಡ್ಡ ಸಾಧನೆ ಮಾಡಿಲ್ವಾ? ಇಂಗ್ಲಿಷು ಇತ್ತೀಚೆಗೆ ಬಂದಿರೋದು, ಆದ್ರೆ 2,500 ವರ್ಷಗಳ ಹಿಂದಿಂದನೇ ಇದ್ದಿದ್ದು ನಮ್ಮ ಕನ್ನಡ. ಊರಲ್ಲಿ ಹೊಲ ಗದ್ದೆ ಏನಾದ್ರೂ ಉಳಿಸಿದೆಯೋ ಇಲ್ಲ ಅದನ್ನ ತಿಂದು ನುಂಗಿ ನೀರು ಕುಡ್ದಿದೆಯೋ? ಇಲ್ಲಪ್ಪ, ಊರಲ್ಲಿ ಒಂದು 5 ಎಕರೆ ಇದೆ. ಮತ್ತೆ ವ್ಯವಸಾಯ ಮಾಡ್ಕೊಂಡು ರಾಜರ ತರ ಇರೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ಇನ್ನೊಂದು ಸಲ್ಯೂಟ್ ಹೊಡ್ಕೊಂಡು ಬಿಕಾರಿ ತರ ಬದುಕ್ತಾ ಇದೆಯಲ್ಲಪ್ಪ. ನಿಮ್ಮಂತ ಅನ್ನದಾತರು ಭೂತಾಯಿಗೆ ಕೈ ಕೊಟ್ಟು ಇನ್ನೊಬ್ರಿಗೆ ಕೈ ಚಾಚಿರೋದಕ್ಕೇನೆ ಇವತ್ತು ಪ್ರಕೃತಿ ಪದೇ ಪದೇ ಮುನಿಸ್ಕೋತಾ ಇರೋದು. ನೋಡಪ್ಪ, ನಾನು ಯಾರೇ ಬಂದ್ರು ಕನ್ನಡದಲ್ಲೇ ಮಾತಾಡೋದು, ಎಷ್ಟೇ ಕಷ್ಟ ಆದ್ರೂ ವ್ಯವಸಾಯನೇ ಮಾಡೋದು. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ, ಉಳುವ ಯೋಗಿಯ ನೋಡಲಿ, ಉಳುವ ಯೋಗಿಯ ನೋಡಲಿ. ವ್ಯವಸಾಯ ಮಾಡೋಕೆ ನೀರೇ ಇಲ್ವಲ್ಲಪ್ಪ. ಇರೋ ಬರೋ ಗಿಡ ಮರಗಳನ್ನ ಕಡ್ದು ಹೋಗುದು, ಕಾಡಿಗೆ ಬೆಂಕಿ ಇಟ್ಟು ಮಳೆ ಬಾ ಅಂದ್ರೆ ಎಲ್ಲಿಂದ ಬರ್ಬೇಕು? ಆಕಾಶದಲ್ಲಿ ನಿಂತು ನಿಮ್ ತಾತ ಸೂಸು ಮಾಡ್ತಾನ? ಹೋಗು, ಅಮ್ಮನಿಗೆ ಊಟ ಕೊಡು. ಏನ್ ಮಾಡ್ತಾ ಇದೀಯಪ್ಪ? ಟೊಮೊಟೊ ಆಪ್ ಅಂತ ಇದೆ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬಿಟ್ರೆ ಅವರೇ ಊಟ ತಂದು ಕೊಟ್ಟು ಹೋಗ್ಬಿಡ್ತಾರಪ್ಪ. ಓಹೋ, ಊಟ ಆರ್ಡರ್ ಮಾಡೋನಿಗೆ ಈಸಿ ಆಗ್ಲಿ ಅಂತ ಆಪು, ಊಟ ಸೃಷ್ಟಿ ಮಾಡೋ ರೈತನಿಗೆ ಆಪು. ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತೀರಾ? ಆ ಬೆನ್ನೆಲುಬಿಗೆ ಆಸರೆ ಆಗ್ರಿ ಅಂದ್ರೆ ಹಿಂದೆ ಮುಂದೆ ನೋಡ್ತೀರಾ? ಟೆಕ್ನಾಲಜಿ 4G 5G 6G ಕೊಡ್ಬೋದು, ಆದ್ರೆ ಹೊಟ್ಟೆ ತಿನ್ನಕ್ಕೆ ಗಂಜಿ ರೈತನೇ ಕೊಡ್ಬೇಕು. ಅನ್ನದಾತ ಸುಖೀ ಭೋ ಅಂತೀರಾ, ಆ ರೈತನಿಗೆ ಕಣ್ಣೀರ್ ಬರೆಸ್ತೀರಾ? ಒಬ್ಬ ರೈತ ಸತ್ರೆ ನಾವ್ ಯಾರು ಕೇರ್ ಮಾಡಲ್ಲ. ನಾಳೆ ಊಟ ಬೇಕು ಅಂದಾಗ ವ್ಯವಸಾಯ ಮಾಡಕ್ಕೆ ರೈತನೇ ಇರಲ್ಲ. ಓದ್ದವರು, ತಿಳಿದವರು, ವಿದ್ಯಾವಂತರು, ಬುದ್ಧಿವಂತರು ಅನಿಸ್ಕೊಂಡವರು ಪ್ರಕೃತಿಯಿಂದ ಎಲ್ಲ ತಗೋತೀರಾ, ಆದ್ರೆ ನೀವೇನು ಕೊಡಲ್ಲ. ನಿಮ್ಮೆಲ್ಲರಿಗೂ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೇನೆ, ರೈತರನ್ನ, ನೆಲ ಜಲ ಹಸಿರನ್ನ ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ. ಏನೋ ಹುಟ್ಟೋ ಮಕ್ಕಳೆಲ್ಲ ನಿಂತರನೆ ಹುಡ್ತಾ ಇಷ್ಟು ಉದ್ಬಿಟ್ರೆ ಕಷ್ಟ ಆಗತ್ತೆ ಕಡೋ ಜೀವನ. ಈ ಸ್ಕಿಟ್ ಹೇಗೆ ಅನ್ಸು ನಮ್ಮ ಜಡ್ಜಸ್ಗೆ ಅಂತ ಕೇಳೋಣ. ಗುರುಜಿ, ತುಂಬಾ ಮೆಟೀರಿಯಲ್ ಇಟ್ಟು ಸ್ಕಿಟ್ ಅಲ್ಲಿ, ತುಂಬಾ ಒಂದು 3-4 ಸೋಷಿಯಲ್ ಅವೇರ್ನೆಸ್ ಕಾಸ್ ಹಾಕಿ ಮಾಡಿದೀರಾ. ದಟ್ಸ್ ಆಕ್ಚುಲಿ ಗುಡ್. ಅದನ್ನ ಕಾಮಿಡಿಯಲ್ಲಿ ತೋರಿಸಿದ್ದು. ದೆನ್ ಐ ಥಿಂಕ್ ಎಲ್ಲದಕ್ಕಿಂತ ಈ ಎಂಟರ್ಟೈನ್ಮೆಂಟ್ ಜೊತೆ ಆಮೇಲೆ ಕನ್ನಡ ಬಂತು, ಅದೊಂದು ಪ್ಲಸ್. ಯಾಕೆಂದ್ರೆ ನಮ್ಮ ಭಾಷೆ ಬಗ್ಗೆ ದಟ್ ಅವೇರ್ನೆಸ್, ಕಾಳಜಿ, ಆಮೇಲೆ ಎನ್ವೈರ್ಮೆಂಟಲ್ ಕಾಸ್. ಐ ಥಿಂಕ್ ಮೆಸೇಜ್ ವಾಸ್ ಟೈಟ್, ವೆರಿ ಟೈಟ್. ಚೆನ್ನಾಗಿತ್ತು. ಆನ್ ದಿ ಹೋಲ್ ಇಟ್ಸ್ ಎ ವೆರಿ
ಎಲ್ಲ ಸಿಕ್ಕಾಪಟ್ಟೆ ನಗ್ತಾ ಇದ್ವಿ ನಾವು. ಸ್ಕೋರ್ ಡೆಫಿನೆಟ್ ನಂದೀಶ ಸೂಪರ್. ಥ್ಯಾಂಕ್ ಯು ಗುರುಜಿ. ರಚ್ಚಿ, ನನಗೆ ಮಾತೇ ಬರ್ತಿಲ್ಲ ಈ ಸ್ಕಿಟ್ ನೋಡಿದ್ಮೇಲೆ. ಎಲ್ಲ ನಗು ಇತ್ತು, ಕೆಲವೊಂದು ಕಡೆ ತುಂಬಾನೇ ಹಾರ್ಟ್ ಟಚಿಂಗ್ ಡೈಲಾಗ್ಸ್ ಇತ್ತು. ಅದೆಲ್ಲ ಅಮ್ಮ ಮಗಂದು ಒಂದು ಸೆಂಟಿಮೆಂಟ್, ಅಪ್ಪ ಮಗನ ಸೆಂಟಿಮೆಂಟ್, ಅದಾದಮೇಲೆ ಕೆಲವು ಡಾಕ್ಟರ್ಸ್ ಹೆಂಗೆ ಚೀಟ್ ಮಾಡ್ತಾರೆ ಅನ್ನೋದು, ಆಮೇಲೆ ರೈತರ ಬಗ್ಗೆ, ಭಾಷೆ ಬಗ್ಗೆ, ಒಂದು ಸ್ಮಾಲ್ ಡ್ಯೂರೇಷನಲ್ಲಿ ಒಂದು 20 ನಿಮಿಷದಲ್ಲಿ ಇಷ್ಟೆಲ್ಲ ತೋರಿಸೋದಿದೆ ಅಲ್ಲ. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ಕಂಪ್ಲೀಟ್ಲಿ ಒಂದು ಟೀಮ್ಗೆ ಸೇರುತ್ತೆ ಈ ಕ್ರೆಡಿಟ್. ನಾವು ಇವಾಗ ಏನು ಹೇಳ್ತಿರೋದು ಟೀಮ್ ವರ್ಕ್. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್, ಎಂಟರ್ಟೈನಿಂಗ್. ಎಸ್, ಅಫ್ಕೋರ್ಸ್, ಆಲ್ ದ ವೆರಿ ಬೆಸ್ಟ್ ಎಲ್ಲರೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಜಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಮುಂದಿನ ಸ್ಕಿಟ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಳೆಯಂದ್ರು ಬಹಳ ರುಚಿಗೆದ್ದಿದ್ದಾರೆ. ನರ್ತಕಿಯನ್ನು ಕರೆಸಿ ಮನೋರಂಜನೆ ಕಾರ್ಯಕ್ರಮ ನೀಡಿ. ನರ್ತಕ್ಕೆ ಬೇಡ ಕಣೋ, ನಿನ್ ಟಾರ್ಚರ್ ಅಲ್ಲ ತಕೊಂತೀನಿ. ಅವ್ನ ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ನಿಲ್ಸಿ ಹಳೆಯಂದ್ರಿಗೆ ತಣ್ಣೀರ್ ಸ್ನಾನ ಮಾಡಿಸಿ. ವಯಸ್ಸಾಗಿ ಸಿಟ್ಟು ಬಂದ್ರೆ ರೋಮನು ಎದ್ದೇಳ್ತಾ ಇಲ್ವಲ್ಲ. ಮಹಾರಾಜರೇ, ಇವ್ರು ನಿಮ್ಗೆ ಎಲ್ಲಿ ಸಿಕ್ಕಿದ್ರು? ಇವ್ರು ನಂಗೆಲ್ಲೂ ಸಿಕ್ಕಿಲ್ಲ, ನಾನೇ ಇವ್ರಿಗೆ ಸಿಕ್ಕಾಕೊಂಡೆ. ಹಾಗಾದ್ರೆ 10 ವರ್ಷದಿಂದ ಸ್ವಲ್ಪ ತಣ್ಣೀರು ಕೊಡ್ತೀರಾ? ತಣ್ಣೀರೆಂದರೆ ನಿನ್ನನ್ನು ತುಂಡರಿಸುವೆ. ಯಾರಲ್ಲಿ? ಈಗಿಂದೀಗಲೇ ಯುವರಾಜರನ್ನು ಕರೆದುಕೊಂಡು ಹೋಗಿ ಬಿಸಿ ನೀರಿನಲ್ಲಿ ಅದ್ದಿ. 10 ವರ್ಷದಿಂದ ಬಿಸಿ ಬರೀ ತಣ್ಣೀರೇ ತಿದ್ಯಾಕ್ ಬಿಸಿರೋ? ಹೌದು ಯುವರಾಜ, ಇವತ್ತು ಈ ಪೂರ್ಣಚಂದ್ರನಿಗೆ ಹುಣ್ಣಿಮೆ ಶುರು. ಅಲ್ಲ, ನಂಗೆ ಏನು ಅರ್ಥ ಆಯ್ತಿಲ್ಲ, ಕರೆಕ್ಟಾಗಿ ಹೇಳಿ. ಯುವರಾಜ, ನನಗೊಂದು ಶಾಪವಿತ್ತು. ಏನು? ನಾನು ಮದುವೆಯಾಗಿ 10 ವರ್ಷದವರೆಗೂ ಸಂಸಾರ ಮಾಡುವಂತಿರಲಿಲ್ಲ. ಆದರೆ ಇವತ್ತಿಗೆ ಒಂದು ವೇಳೆ ಹಾಗೆ ಸಂಸಾರ ಮಾಡಿದ್ದಲ್ಲಿ ನಮ್ಮ ರಾಜ್ಯದ ಪ್ರಜೆಗಳಿಗೆ ಕಷ್ಟ ಬರುತ್ತಿತ್ತು. ಆದರೆ ಇವತ್ತಿಗೆ ಆ ಶಾಪ ಮುಕ್ತವಾಗಿದೆ. ಅಂದರೆ ಈ ಶಾಪ ಕೊಟ್ಟವ್ರು ಯಾರು? ಅವರೇ ನಮ್ಮ ಮಜಾ ಭಾರತದ ಮಹಾಗುರು ಗುರುಕಿರಣ್. ಅಂದರೆ ಇಷ್ಟು ವರ್ಷ ನನ್ನ ಸಂಸಾರದ ಮೇಲೆ ತಣ್ಣೀರು ಹಾಕಿದವರು ಇವರೇಯಾ? ಧನ್ಯ ಮಹಾಪ್ರಭು. ಹೌದು, ಅವರೊಮ್ಮೆ ಧ್ಯಾನ ಮಾಡುತ್ತಿದ್ದಾಗ ನಾನು ಅವರ ಧ್ಯಾನವನ್ನು ಭಂಗ ಮಾಡಿದೆ. ಅದಕ್ಕಾಗಿ ನನಗೆ ಈ ಶಿಕ್ಷೆ ಕೊಟ್ಟಿದ್ದಾರೆ. ನಿನ್ನ ಧ್ಯಾನ ಭಂಗದ ದಶೆಯಿಂದ 10 ವರ್ಷ ನನ್ನ ಭಂಗವೇ ಆಗಿಲ್ಲವೇ? ಯಾರಲ್ಲಿ? ಊರಿನ ಗ್ರಾಮಗಳಿಗೆ ಎಲ್ಲವೂ ಮಲ್ಲಿಗೆ ಹೂವ ದಿಂಡನ್ನು ಕೊಟ್ಟು ಕಳಿಸಿ. ಅಲ್ಲ, ನನ್ನ ಪ್ರಸ್ತಕ್ಕೆ ಊರ್ಗೆ ಯಾಕೆ ಮಲ್ಲಿಗೆ ಹೂವು? ನನ್ನ ಮಗಳ ಪ್ರಸ್ತಾವ ಊರ್ ತುಂಬಾ ಪ್ರಸ್ತಾವ ಬೇಕು, ಅಂದ್ರೆ ಶುಭ ಕಾರ್ಯ ಆಗ್ಬೇಕು. ಇದೇ ಖುಷಿಗೆ ನಿಮ್ಮನ್ನೆಲ್ಲ ರಿಲೀಸ್ ಮಾಡ್ತಾ ಇದೀನಿ, ಹೊರಟಾಗಿ. ಮಹಾರಾಜರೇ, ನಿಮಗಿಂತ ನಮ್ಮ ಕೋಳಿಯೇ ಪರವಾಗಿಲ್ಲ. ನಾನು ಸಿದ್ಧವಾಗಿ ಬರುತ್ತೇನೆ. ಸಿದ್ಧಳಾಗು. ಇದುವರೆಗೂ ಲ್ಯಾಗ್ ಮಂಚ ಮುರಿತೀನಿ, ಟೆಲ್ಲರ್ ಮಂಜ ಬಾಗ್ಲು ಮುರಿತೀನಿ, ಜೊಲ್ ಜಗ್ಗ ಮನೆ ಮುರಿತೀನಿ ಅಂತ ಇದ್ದ. ಬರೀ ಫಸ್ಟ್ ಟೈಮ್ ಇವತ್ತು ರಚಿತಾ ಮೇಡಮ್ ಖುಷಿ ಆಗ್ತಾರೆ ಅಂತ ಈ ಸ್ಟೇಜೇ ಮುರಿತೀನಿ. ಯುವರಾಜರು ಆಗಲೇ ಭಂಗಿಯಲ್ಲಿ ನಿಂತಿದ್ದಾರೆ. ಯುವರಾಜರೇ, ಏನಿ ಭಂಗಿ? ಇದು ನಡು. ನನ್ನ ನಡುವನ್ನು ನೋಡಿಬಿಟ್ಟರೆ? ನಿನ್ನ ನಡುವಲ್ಲ ತಾಯಿ, ನನ್ನ ನಡು ಯಾಕೋ ಮುರಿದಿದೆ. ನಿಮ್ಮ ನಡು ಮುರಿದಿದೆ. ಎಲ್ಲಿ ಒಮ್ಮೆ ಮುಟ್ಟುತ್ತೇನೆ. ಸತ್ಯಾವತಿ, ನಡು ಒಂದು ಮುಟ್ಬೇಡ ಕಡೆ. ಹಾಗಿದ್ದರೆ ನಿಮ್ಮ ನಡು ಮುರಿದಿತೆ? ಯಾರಲ್ಲಿ? ಈಗಿಂದೀಗಲೇ ಈ ಯುವರಾಣಿಗೆ ಸ್ವಯಂವರವನ್ನು ಸಿದ್ಧ ಮಾಡಿ. ಇನ್ನೊಂದು 10 ದಿನ ಸರಿ ಆಯ್ತು ಕಣೆ, ತಡ್ಕಳೆ. ಕಾಲು ಮುರಿದುಕೊಂಡ ಕುದುರೆ ಯುದ್ಧಕ್ಕೆ ಪ್ರಯೋಜನವಿಲ್ಲ, ಸೊಂಟ ಮುರಿದುಕೊಂಡ ಗಂಡ ಸಂಸಾರಕ್ಕೆ ಪ್ರಯೋಜನವಿಲ್ಲ. ಯಾರಲ್ಲಿ? ಈಗಿಂದೀಗಲೇ ಈ ಮಜಾ ಭಾರತದ ಮಹಾರಾಣಿಗೆ ಸ್ವಯಂವರ ಸಿದ್ಧ ಮಾಡಿ. ತಣ್ಣೀರು ಮಹಾರಾಜನ್ ತಣ್ಣೀರ್ ಸ್ನಾನ ಹೇಗಿತ್ತು ಅಂತ ನಮ್ಮ ಜಡ್ಜಸ್ನ ಕೇಳೋಣ. ರಚಿ, ಈ ಸ್ಕಿಟ್ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತು.
ಬಟ್ ನನಗೆ ತುಂಬಾನೇ ಇಂಪ್ರೆಸ್ ಮಾಡಿದಂಥ ಒಂದು ಕ್ಯಾರೆಕ್ಟರ್ ಅಂದರೆ ಇಟ್ಸ್ ಕಾರ್ತಿಕ್ ಅವನ ಕ್ಯಾರೆಕ್ಟರು. ಬಿಕಾಸ್ ತುಂಬ ಹೊತ್ತು ಸ್ಟೇಜಲ್ಲಿದ್ದ ಆ್ಯಂಡ್ ತುಂಬ ಇಷ್ಟ ಆಗಿದ್ದು ಅಂದರೆ ಅವನ ಒಂದು ನೋವು ಅದನ್ನು ಮಧ್ಯೆ ನಕ್ಕೊಂಡು ನನ್ನ ಫ್ರಸ್ಟ್ರೇಷನ್ ನಗು ಮೂಲಕ ಎಲ್ಲೂ ನೋಡಿಲ್ಲ ಮಗ, ನಿನ್ನೆಲ್ಲೇ ನೋಡಿದ್ದು ನಾನು ಇವತ್ತು ಹಿಂಗೂ ಮಾಡ್ಬೋದಾ ಅಂತ. ಆ್ಯಂಡ್ ಐ ಎಂಜಾಯ್ಡ್ ಯುವರ್ ಸುಂಟರ ಗಾಳಿ ಡಾನ್ಸ್ ಲೈಕ್ ಸೂಪರ್. ನಾನು ಇಲ್ಲೇ ಬಿದ್ಬಿಟ್ಟೆ ನಾನು. ಆ್ಯಂಡ್ ವೆರಿ ಎಂಟರ್ಟೈನಿಂಗ್. ನಾನು ಫುಲ್ ಮಜಾ ಮಾಡಿದೆ, ಫುಲ್ ಖುಷಿಯಾಗಿ ಕುತ್ಕೊಂಡು ಮಜಾ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಗುರುಜಿ ನಿಮ್ಗೆ ಹೇಗೆ ಅನಿಸ್ತು ಸ್ಕಿಟ್? ಮಾನಸ ಮತ್ತೆ ಕಾರ್ತಿಕ್ ಐ ಥಿಂಕ್ ಹೀರೋ ಅಂಡ್ ಹೀರೋಯಿನ್ಸ್ ಆಫ್ ದ ಶೋ. ಕಾರ್ತಿಕ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಪಾಪ ತಣ್ಣೀರು ಸ್ನಾನ ಮಾಡಿಸಿ ಚೆನ್ನಾಗಿತ್ತು. ಅಂದ್ರೆ ಫ್ರಸ್ಟ್ರೇಷನ್ ಹೊರಡೆ ಹಾಕಿದ ರೀತಿ ಚೆನ್ನಾಗಿತ್ತು. ವೆರಿ ಎಂಟರ್ಟೈನಿಂಗ್. ಆಸ್ ಆಫ್ ದಿ ಐಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಮ್ಮನ್ನ ನಗ್ಸಿದ್ದಕ್ಕೆ, ಮುಂದಿನ ಸ್ಕಿಟ್ಗೆ ಅಂಡ್ ಮುಂಬರುವ ಸ್ಕಿಟ್ಗಳಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಒಂದ್ ಸಿನಿಮಾ ಅಂತ ಅಂದ್ರೆ ಅದೊಂದು ಅದ್ಭುತಗಳ ಸಂತೆ. ಸಿನಿಮಾ ಒಳಗೆ ಒಂದ್ ಕತೆ ಇದ್ರೆ ಸಿನಿಮಾ ಶೂಟಿಂಗ್ ನಲ್ಲಿ 100 ಕಥೆಗಳಿರುತ್ತೆ. ಅಂತ ಕಥೆಗಳನ್ನ ಇಟ್ಕೊಂಡು ನಮ್ಮ ಆಸ್ಥಾನ ಕಲಾವಿದರು ನಿಮ್ಮ ಮುಂದೆ ಒಂದ್ ಸ್ಕಿಟ್ ತಗೊಂಡ್ ಬರ್ತಿದ್ದಾರೆ. ಬಲಿ ಜೋರಾದ ಚಪ್ಪಾಳೆ.